ಗೆಳೆಯರೆ, ಮನೆಯಲ್ಲಿ ಜೇನುಗೂಡು ಕಟ್ಟೋದೇ ಅಪರೂಪ. ಅದರಲ್ಲೂ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಜೇನುಗೂಡು ಕಟ್ಟಿದೆ ನೋಡಿ. ನಿಜವಾಗ್ಲೂ ಇದು ನಂಬಕ್ಕೆ ಆಗೋದಿಲ್ಲ. ಬನ್ನಿ ಹಾಗಾದರೆ ನಮ್ಮ ಮನೆಯಲ್ಲಿ ಜೇನುಗೂಡು ಕಟ್ಟಿದ ನಂತರ ಏನಾಯಿತು, ದೇವರ ಕೋಣೆಯಲ್ಲಿ ಜೇನುಗೂಡು ಕಟ್ಟೋದ್ರ ಬಗ್ಗೆ ಪುರಾಣಗಳು, ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಮೊದಲಿಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಭ್ರಮರಾಂಬ ದೇವಿಯ ನೇರ ಆಶೀರ್ವಾದ ಸಿಗುತ್ತದೆ. ದುರ್ಗಾದೇವಿಯ ಮತ್ತೊಂದು ಅವತಾರವೇ ಭ್ರಮರಾಂಬೆ, ಅಂದರೆ ಜೇನು ನೊಣಗಳ ದೇವತೆ. ದೇವರ ಕೋಣೆಯ ಬಳಿ ಜೇನುಗೂಡು ಇರುವುದು ನಿಮ್ಮ ಮನೆಗೆ ಆ ತಾಯಿಯ ದೈವಿಕ ರಕ್ಷಣೆ ಮತ್ತು ಆಶೀರ್ವಾದ ಸಿಕ್ಕಿದೆ ಎಂಬುದರ ಸಂಕೇತವಾಗಿದೆ. ಎರಡನೇದಾಗಿ ಪ್ರಣವನಾದ, ಓಂಕಾರದ ಧ್ವನಿ. ಜೇನುನೊಣಗಳು ಮಾಡುವ ನಿರಂತರ ಧ್ವನಿಯು ಝೇಂಕಾರ ಆಧ್ಯಾತ್ಮಿಕವಾಗಿ ಓಂಕಾರಕ್ಕೆ ಸಮವಾಗಿದೆ. ಈ ಕಂಪನವು ದೇವರ ಕೋಣೆಯ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸಿ ಎಲ್ಲ ಪಾಸಿಟಿವ್ ಎನರ್ಜಿಯನ್ನು ಸೃಷ್ಟಿಸುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಮೂರನೇದಾಗಿ ತ್ರಿಮೂರ್ತಿಗಳ ಕೃಪೆ, ಅಂದರೆ ಹಿಂದೂ ಪುರಾಣಗಳಲ್ಲಿ ವಿಷ್ಣು, ಕೃಷ್ಣ ಮತ್ತು ಶಿವನನ್ನು ಜೇನು ನೊಣಕ್ಕೆ ಹೋಲಿಸಲಾಗುತ್ತದೆ. ಭಕ್ತರ ಹೃದಯವೆಂಬ ಕಮಲದಲ್ಲಿ ಶ್ರೀಹರಿಯು ಜೇನು ನೊಣದಂತೆ ನೆನೆಸುತ್ತಾನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಇದು ಅತ್ಯಂತ ಪವಿತ್ರವಾದುದು ಎಂದು ನಂಬಲಾಗಿದೆ. ನಾಲ್ಕನೇದಾಗಿ ಲಕ್ಷ್ಮಿ ಕಟಾಕ್ಷ ಮತ್ತು ಸಂಪತ್ತಿನ ವೃದ್ಧಿ ಎಂದು ಸಹ ಹೇಳುತ್ತಾರೆ. ದೇವರ ಪೂಜೆ ಹಾಗೂ ಅಭಿಷೇಕಕ್ಕೆ ಜೇನುತುಪ್ಪ ಅತ್ಯಂತ ಪವಿತ್ರವಾದ ದ್ರವ್ಯ. ಜೇನುನೊಣಗಳು ಮಕರಂದವನ್ನು ತಂದು ನಿಮ್ಮ ದೇವರ ಕೋಣೆಯಲ್ಲಿ ಶೇಖರಿಸುತ್ತವೆ ಎಂದರೆ ನಿಮ್ಮ ಮನೆಯ ಧನಧಾನ್ಯದ ಭಂಡಾರವು ಸದಾ ತುಂಬಿರುತ್ತದೆ ಮತ್ತು ಆರ್ಥಿಕವಾಗಿ ದೊಡ್ಡ ಪ್ರಗತಿಯಾಗಲಿದೆ ಎಂದು ಅರ್ಥ. ಹಾಗೆ ಗೆಳೆಯರೆ, ಜೇನು ಎಂದಿಗೂ ಸಹ ನಕಾರಾತ್ಮಕ ಶಕ್ತಿ ಅಥವಾ ದೋಷ ಇರುವ ಜಾಗದಲ್ಲಿ ಅದು ಗೂಡು ಕಟ್ಟುವುದಿಲ್ಲ. ಆದ್ದರಿಂದ ಒಂದು ವೇಳೆ ನಿಮ್ಮ ಮನೆಯಲ್ಲಿ, ಅದರಲ್ಲೂ ದೇವರ ಕೋಣೆಯಲ್ಲಿ ಗೂಡು ಕಟ್ಟಿದೆ ಎಂದರೆ ಆ ಜಾಗ ಅತ್ಯಂತ ಶುದ್ಧವಾಗಿದೆ ಎಂದು ಅರ್ಥ. ಅಲ್ಲದೆ ಜೇನುನೊಣಗಳಿಗೆ ಸೂಕ್ಷ್ಮ ಗ್ರಹಣ ಶಕ್ತಿ ಇರುತ್ತದೆ. ವಾಸ್ತುದೋಷ ಅಥವಾ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿದ್ದರೆ ಜೇನು ಎಂದಿಗೂ ಸಹ ಅಲ್ಲಿ ಗೂಡು ಕಟ್ಟುವುದಿಲ್ಲ. ಆದ್ದರಿಂದ ಜೇನು ನಿಮ್ಮ ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಗೂಡು ಕಟ್ಟಿದೆ ಎಂದರೆ ಆ ಜಾಗ ಅತ್ಯಂತ ಶುದ್ಧವಾಗಿದೆ ಎಂದು ಅರ್ಥ. ಗೆಳೆಯರೆ, ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ, ಅದರಲ್ಲೂ ದೇವರ ಕೋಣೆಯಲ್ಲಿ ಗೂಡು ಕಟ್ಟಿ ಕೇವಲ 5 ದಿನ ಆಗಿದೆ ಅಷ್ಟೇ. ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತೇಳಿ ನಾನು ನಿಮಗೆ ಖಂಡಿತ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡ್ರಲ್ಲ, ಪುನಃ ಇನ್ನೂ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಬಿಟ್ಟು ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.